ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ಮುಂದಿನ ರಾಶಿ ಧನುರ್ರಾಶಿ. ಈ ಬಾರಿ ಧನುರ್ರಾಶಿಯವರ ಮೇಲೆ ಗುರುವಿನ ಪ್ರಭಾವ ಹೆಚ್ಚಾಗಿ ಕಂಡುಬಂದಿದೆ. ಜ್ಞಾನ, ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಬೆಳವಣಿಗೆ ಕಾಣಬಹುದು. ನೀವು ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಕಾಣಬಹುದು. ನೀವು ನಿಮ್ಮ ಒಂದು ಶ್ರಮಕ್ಕೆ ಯಶಸ್ಸು ಈಗ ಕಾಣುವಂತಹ ಸಮಯ. ಸಂಸಾರದಲ್ಲಿ ಹಿರಿಯರ ಅನುಭವ ಉಪಯುಕ್ತವಾಗಿರುತ್ತೆ. ಆರೋಗ್ಯ, ಸ್ನಾಯು ಮತ್ತು ಕೀಲು ನೋವು, ಮಧುಮೇಹ, ರಕ್ತದ ಒತ್ತಡ ಹೆಚ್ಚಾಗಲಿವೆ. ಸ್ವಲ್ಪ ಎಚ್ಚರ ವಹಿಸಬೇಕು. ಉದ್ಯೋಗ, ಹೊಸ ಉದ್ಯೋಗ, ವ್ಯಾಪಾರಕ್ಕೆ ಒಳ್ಳೆಯ ಸಮಯ. ವಿದೇಶಿ ಪ್ರಯಾಣ, ಹೊಸ ಪ್ರಾಜೆಕ್ಟ್ಗಳೇನಾದರೂ ತಗೋತಾ ಇದ್ದರೆ ಅದರಲ್ಲೂ ಸಹ ನಿಮಗೆ ಯಶಸ್ಸು. ಆರ್ಥಿಕತೆ, ಆರ್ಥಿಕ ಪ್ರಗತಿ. ಇದ್ದಕ್ಕಿದ್ದಂತೆ ನಿಮಗೆ ಶ್ರಮ ಏನು ಪಟ್ಟಿರ್ತೀರ ಅದಕ್ಕೆ ಲಾಭ ಇಮಿಡಿಯೇಟಾಗಿ ಬರುತ್ತೆ. ಆಕಸ್ಮಿಕ ಹಣಕಾಸು ಲಾಭ ಕಡಿಮೆ. ಅಂದರೆ ಹಿಂದೆ ನಿಮಗೆ ಅಂದ್ಕೊಂಡಂಗೆ ಲಾಭ ಬಂದಿರ್ಬೋದು ನೀವು ಹೂಡಿಕೆ ಮಾಡಿದ್ರಲ್ಲಿ, ಆದರೆ ಈ ಸಾರಥಿ ಅದು ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಕುಟುಂಬ ಮತ್ತು ವೈವಾಹಿಕ ಜೀವನ, ಕುಟುಂಬದಲ್ಲಿ ಶಾಂತಿ, ಸಂಸಾರದಲ್ಲಿ ಸ್ಥಿರತೆ. ತಾಳ್ಮೆಯಿಂದ ನಿರ್ಧಾರ ಮಾಡುವುದು ಒಳ್ಳೆಯದು. ಪರಿಹಾರ, ಗುರುವಾರ ದತ್ತಾತ್ರೇಯನನ್ನು ಪೂಜೆ ಮಾಡಿದ್ರೆ ಒಳ್ಳೆಯದು. ಧನ್ಯವಾದಗಳು.